ಒಂದು ಆರ್ಮೇಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. 25 ವರ್ಷದಿಂದ ವರ್ಕ್ ಮಾಡಿದೆ. ಏನೂ ಸಾಧನೆ ಮಾಡೋಕ್ಕಾಗಲಿಲ್ಲ. ಏನೋ ಒಂದು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಆಗ ಫೀಲ್ಡಿಗೆ ಬಂದೆ. ತಾಯಿ ಋಣ ತೀರ್ಸಕ್ಕಾಗಲ್ಲ. ಹುಟ್ಟಿದೂರು ಮನೆ ಗಂಟ ಜೀವನ ಇರಲ್ಲ ಇಲ್ಲಿ. ನಮ್ಮ ದೇವರು ಯಾವಾಗಿದ್ರು ಊರ ಕಡೆಗೆ ಸೇರೋದು. ಸತ್ಮೇಲೆ ಇರ್ತೀವಿ, ಜಾಗ ಅದೇ ನಮ್ದು. ಅದಕ್ಕೆ ಅದು ಬರ್ಸಿದ್ದು, ತಾಯಿ ಋಣ ತೀರ್ಸಕ್ಕಾಗಲ್ಲ ಅಂತ. ಕಾಣದ ದೇವರಿಗೆ ಚಿನ್ನ ಹಾಕುವ ಮುನ್ನ ಕಣ್ಣಿಗೆ ಕಾಣುವ ತಾಯಿಗೆ ಅನ್ನ ಹಾಕು. ಎಷ್ಟು ಸಖತ್ತಾಗೈತೆ ಇಲ್ಲ. ಇನ್ನು ಪ್ರತಿ ಆಟೋ ಡ್ರೈವರಲ್ಲೂ ಒಬ್ಬ ಕವಿ ಇರ್ತಾನೆ. ಅಂಥ ಕವಿನ ನಾವಿವತ್ತು ಹುಡ್ಕೋ ಪ್ರಯತ್ನ. ತುಂಬ ಜನ ಆಟೋ ಡ್ರೈವರ್ಸ್ಗಳು ಅವರ ಭಾವನೆಗಳನ್ನು, ಅವರ ಜೀವನದ ನಡೆದಿರೋ ಘಟನೆಗಳನ್ನು ಅವರ ಆಟೋ ಹಿಂದೆ ಹಾಕ್ಕೊಂಡು ಓಡಾಡಿಸ್ತಾ ಇರ್ತಾರೆ. ಅಂಥವ್ರನ್ನ ಇವತ್ತು ನಾವು ಮಾತಾಡ್ಸೋಣ. ಅದ್ರ ಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಲೈನ್ ಬರ್ಸಿದ್ದಾರೆ ಅಂತ. ಆದರೆ ಆಟೋದವ್ರು ಮಾತ್ರ ಸಖತ್ ಸ್ಪೀಡಾಗಿ ಓದ್ತವ್ರೆ. ಅವ್ರು ಚೇಸ್ ಮಾಡ್ಕೊಂಡು ಓದ್ತಾ ಇದ್ದೀವಿ. ಕೊನೆಗೂ ಆಟೋದವ್ರು ಸಿಗ್ಲಿಲ್ಲ. ಆದರೆ ಇವ್ರು ಬರ್ದಿರೋ ಡೈಲಾಗ್ ಇದೇನೆ, ನೋಡಿ ಓದಿ ನೀವೇ. ನೋಡ್ಬೋದು ಆಟೋದವರು ಹಿಂದೆಗಡೆ ಹಾಕ್ಸಿದ್ದಾರೆ. ತಾಯಿಯ ಋಣ ತೀರ್ಸೋಕ್ಕಾಗಲ್ಲ, ಹುಟ್ಟಿದ ಊರು ಮರೆಯೋಕ್ಕಾಗಲ್ಲ. KA11 ಅಂತ ಹಾಕ್ಸಿದ್ದಾರೆ. ಅವ್ರನ್ನ ಹೋಗಿ ಮಾತಾಡ್ಸೋಣ. ಆಟೋದಲ್ಲಿ ಕುತ್ಕೊಂಡವ್ರೆ ಒಳಗಡೆ. ಇವಣ್ಣ ಆಟೋದಲ್ಲಿದ್ದಾರೆ. ಅವ್ರನ್ನ ಪರಿಚಯ ಮಾಡಿಕೊಂಡು ಆ ಲೈನ್ ಹಾಕ್ಸಿರೋದನ್ನ ಕೇಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಲೋಕೇಶ್ ಅಂತ. ಹಿಂದೆಗಡೆ ಕವನ ಹಾಕ್ಸಿದಿರಲ್ಲ, ತುಂಬಾ ಚೆನ್ನಾಗಿದೆ. ನಾವೇ ಹಾಕ್ಸಿರೋಣ, ಸ್ವಂತ ನಾವೇ ಬರ್ದಾಕ್ಸಿರೋದು. ನೀವೇ ಸ್ವಂತ ಬರ್ದಾಕ್ಸಿರೋದ? ಎಷ್ಟು ದಿನ ಆಯ್ತು ಇದು ಹಾಕ್ಸಿ? 1 ವರ್ಷ ಆಯ್ತಣ್ಣ. 1.5 ವರ್ಷ ಆಯ್ತು. ಹೆಂಗ್ ಉಟ್ಕೊಂತು ಈ ಲೈನು ನಿಮ್ಗೆ? ಅದು ನನಗೆ ಉಟ್ಕೊಂಡಿವೆ ಅಂದ್ರೆ ಮನಸ್ಸಿಂದನೇ ಬಂದಿದ್ದು. ತಾಯಿ ಋಣ ತೀರ್ಸಕ್ಕಾಗಲ್ಲ. ಹುಟ್ಟಿದೂರು ಮನೆ ಗಂಟ ಜೀವನ ಇರಲ್ಲ ಇಲ್ಲಿ. ನಮ್ಮ ದೇವರು ಯಾವಾಗಿದ್ರು ಊರ ಕಡೆಗೆ ಸೇರೋದು. ಸತ್ಮೇಲೆ ಇರ್ತೀವಿ, ಜಾಗ ಅದೇ ನಮ್ದು. ಅದಕ್ಕೆ ಅದು ಬರ್ಸಿದ್ದು, ತಾಯಿ ಋಣ ತೀರ್ಸಕ್ಕಾಗಲ್ಲ ಅಂತ. ನಿಮ್ದು ಸ್ವಂತ ಊರು? ನಮ್ದು KR ಪೇಟೆ, ಮಂಡ್ಯ. ವಾಸ ಇರೋದು ಇಲ್ಲೇ ಬೆಂಗಳೂರು. ರಾಜ್ಕುಮಾರ್ ಸಮಾಧಿ. ಇನ್ನು ಕವನ ಏನಾದ್ರು ಇನ್ನು ಹೇಳ್ದೇ ಇರೋ ಅಂತವು, ಬರ್ಸ್ದೇ ಇರೋ ಅಂತವು ಏನಾದ್ರು ಇದೆಯಾ? ಅಂಥದ್ದು ಏನೋ ಬಾಯಿ ಬಂದಿಲ್ಲ. ಇದೊಂದು ಮಾತ್ರ ಗೊತ್ತು, ಅದಕ್ಕೆ ಬರ್ಸ್ಬೋದು. ಒಂದ್ ತಾಯಿ ಋಣ ತೀರ್ಸಕ್ಕಾಗಲ್ಲ, ಹುಟ್ಟಿದೂರು ಮರೆಯಕ್ಕಾಗಲ್ಲ. ಗಮನಿಸ್ತಿದ್ದೀರಾ? ಈಗೆಲ್ಲ ಬರ್ತಾ ಇದೆ. ಕತ್ತಲು, ಕರಡಿ, ಜಾಮೂನು, ಕಥಾಗೌಳೆ, ಹೀಗೆಲ್ಲ ನೋಡಿ. ತುಂಬಾ ಚೆನ್ನಾಗಿದೆ ಲೈನ್ ಮಾತ್ರ. ಆ ಲೈನ್ ನೋಡಿದವ್ರಿಗೆ ಏನೋ ಅವ್ರ ಊರ್ ನೆನಪಾಗುತ್ತೆ, ಅವ್ರ ತಾಯಿದೊಂದು ನೆನಪಾಗುತ್ತೆ. ಇದೇ ತರ ಬೇರೆಯವರು ಬರ್ಸಿರ್ತಾರೆ, ಇನ್ನು ಬೇರೆ ಬೇರೆ ಕವನಗಳು ಬರೆದಿರ್ತಾರೆ. ಅಂಥವ್ರಿಗೆ ಏನ್ ಹೇಳ್ತಾರೆ ಆಟೋ ಡ್ರೈವರ್ಗಳಿಗೆ? ಎಲ್ಲ ಆಟೋ ಹಿಂದೆ ಹಾಕ್ಸಿರ್ತಾರೆ. ನೀವು ಓದಿದಾಗ ಆಟೋ ಡ್ರೈವರ್ ಆಗಿ ನಿಮ್ಗೇನ್ ಅನ್ಸ್ತೈತೆ? ನಮಗೂ ಚೆನ್ನಾಗಿ ಅನಿಸ್ತು. ನಾವು ಕೇಳ್ತೀವಿ, ಅಣ್ಣ ಚೆನ್ನಾಗಿ ಬರ್ಸಿದಿರಿ ಕಾರಣ ಅಂತ. ಯಾಕಂದ್ರೆ ನಾವು ಒಂದು ಟೈಮಲ್ಲಿ ಯೋಚನೆ ಮಾಡ್ತೀವಿ, ನಾವು ಈ ತರ ಬರ್ಸ್ಬೇಕಲ್ಲ, ಆ ಥರ ನಮಗೂ ಒಂದು ಯೋಚನೆ ಬರ್ತದೆ. ಅಂದ್ರೆ ಅವರು ಬರ್ಸಿರ್ತಾರೆ, ನಮಗೂ ಖುಷಿ ಆಯ್ತದೆ ನೋಡ್ರಿ. ಹಿಂದೆ ಕಾಣಿಸ್ತಾ ಇರೋ ಈ ಆಟ ಒಬ್ರು ಲೇಡೀಸ್ ಓಡಿಸ್ತಾ ಇರೋದು. ಲೇಡೀಸ್ ಆಟೋ ಡ್ರೈವರ್ ಇವರು. ಇದೇ ಆಟೋ ಒಳಗಡೆ ಕೂತಿದಾರಲ್ಲ, ಅವರು ಲೇಡೀಸ್ ಈ ಆಟೋನ ಓಡಿಸ್ತಾ ಇರೋದು. ಬರೀ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು. ಅಕ್ಕ, ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ. ಎಷ್ಟು ದಿನ ಆಯ್ತು ನೀವು ಈ ಆಟೋನ ತಗೊಂಡು? ನಾನು ಈ ಆಟೋ ತಗೊಂಡು 10 ದಿವಸ ಆಯಿತು. ಡ್ರೈವಿಂಗ್ಗೆ ಬಂದು 5 ದಿವಸ ಆಯಿತು. ಧೈರ್ಯವಾಗಿ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳು ಮುಂದೆ ಬರಬೇಕು, ದುಡಿಬೇಕು. ಒಂದು ಆರ್ಮೇಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. 25 ವರ್ಷದಿಂದ ವರ್ಕ್ ಮಾಡಿದೆ. ಏನೂ ಸಾಧನೆ ಮಾಡೋಕ್ಕಾಗಲಿಲ್ಲ. ನಮ್ದು ಅಂತ ಸ್ವಂತ ಒಂದು ಏನೋ ಒಂದು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಆಗ ಫೀಲ್ಡಿಗೆ ಬಂದೆ. ಈ ಫೀಲ್ಡಿಗೆ ಬರಬೇಕು ಅಂತ ನಿಮ್ಗೆ ಹೆಂಗ ಅನಿಸ್ತು? ಸ್ಫೂರ್ತಿ ಏನು? ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಚಾಮರಾಜಪೇಟೆಯಲ್ಲಿ 100 ಜನ ಡ್ರೈವಿಂಗ್ ಸ್ಕೂಲ್ ಅಂತ 100 ಜನ ಡ್ರೈವಿಂಗ್ ಸ್ಕೂಲ್ ಇದೆ. ಅವರು ಬಂದು ಲೇಡೀಸ್, ಅವರು ಟ್ರೈನಿಂಗ್ ಕೊಟ್ಟು DL ಮಾಡಿಕೊಟ್ಟು ಆಟೋ ಕೊಟ್ಟು ಕಲಿಸ್ತಾರೆ. ಅವ್ರ ಹತ್ರ ಹೋಗಿ ನಾನು ಡ್ರೈವಿಂಗ್ ಕಲಿತು ಆಟೋ ತಗೊಂಡೆ. ಅಂದ್ರೆ ನೀವು ಇದು ಕಲಿಬೇಕಂದ್ರೆ DL ಎಲ್ಲ ತಗೊಂಡು ಪಾಸ್ ಆಗಿ RTO ಎಲ್ಲ ಆದ್ಮೇಲೆನೆ ನಿಮ್ಗೆ ಈ ಆಟೋ ಕೈ ಕೊಡೋದು. ಇದು ವೆಹಿಕಲ್ ನಿಮ್ದು ಸ್ವಂತ ವೆಹಿಕಲ್ ಇಲ್ಲ? ಸ್ವಂತ. ನಿಮ್ದೇ ಅಮೌಂಟ್ ಎಲ್ಲ ಕಟ್ಟಬೇಕಾ? ಮಂತ್ಲಿ EMI ತರನ ಇಲ್ಲ ಫುಲ್ ಕ್ಯಾಶ್? ಮಂತ್ಲಿ EMI ಡೌನ್ ಪೇಮೆಂಟ್ ಮಾಡಿದ್ದೀನಿ. ಮಂತ್ಲಿ EMI ಬಂದು 11,700 3 ವರ್ಷ. ಓ ಹೌದಾ? ಅದಿರೋದ್ರಿಂದ ನಮಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ದುಡಿಬೇಕು, ತೀರಿಸ್ಬೇಕು. ನಾಲೆಜ್ ಇಲ್ಲ. ಗಂಡು ಮಕ್ಕಳಾದ್ರೆ ಅವ್ರ ಅಂದಾಜ್ ಮೇಲೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಹೋಗ್ಬಿಡ್ತಾರೆ. ನಾನು ಆ ಥರ ಕೇಳ್ತಾ ಇಲ್ಲ. ಅವ್ರನ್ನ ರೂಟ್ ಕೇಳ್ತೀನಿ, ಮೀಟ್ರ್ ಹಾಕ್ತೀನಿ. ಮೀಟ್ರ್ ಹಾಕಿದ್ಮೇಲೆ ಅವ್ರು ಮೀಟ್ರ್ ನಡೆಯುತ್ತಾ ನಿಮ್ಮ ಹತ್ರ? ಮೀಟ್ರ್ ನಡೆಯುತ್ತೆ. ಹಾಂ. ಮೀಟ್ರ್ ಮೇಲೆ ಆ ಜನದ ಪ್ರೀತಿಯಿಂದ ಕೊಡ್ತಾರೆ ನನಗೆ ದುಡ್ಡನ್ನ. ಹೌದಾ? ನಾನು ಗಂಡಸರಾದ್ರೆ ಫೋರ್ಸ್ ಮಾಡಿ ಕೇಳ್ತಾರೆ, ಇಷ್ಟೇ ಆಗುತ್ತೆ ಅಂತ ಕೇಳ್ತಾರೆ. ನಾನು ಹಂಗೆ ಕೇಳಲ್ಲ. ಮೀಟ್ರ್ ಹಾಕ್ಬಿಟ್ಟು ಅವ್ರ ಪ್ರೀತಿ ನಾನು ಕೇಳಲ್ಲ. ಅವ್ರ ಪ್ರೀತಿ ಏನಾಯ್ತು ಅದು ಮೀಟ್ರ್ ಮೇಲೆ ಜಾಸ್ತಿನೇ. ಲೇಡೀಸ್ ಓಡಿಸ್ತಾ ಇರೋದು ನೋಡಿ, ಏನಂತಾರೆ? ಜೆಂಟ್ಸ್ ಆಗ್ಬೋದು, ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಹೆಮ್ಮೆ ಪಡ್ತಾವ್ರು. ಮಾತಾಡಿಸ್ತಾರ? ಏನಾದ್ರು ಅಪ್ರೋಚ್ ಮಾಡ್ತಾರ? ಚೆನ್ನಾಗಿ ಮಾತಾಡಿಸ್ತಾರೆ, ಅಪ್ರೋಚ್ ಮಾಡ್ತಾರೆ. ಪ್ರೀತಿಯಿಂದ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಚೆನ್ನಾಗಿ ರೆಸ್ಪಾನ್ಸ್. ಅಂದ್ರೆ ಲೇಡೀಸ್ಗೆ ಸಪೋರ್ಟ್ ಸಿಗುತ್ತೆ, ಬಂದ್ರೆ ಸಪೋರ್ಟ್ ಸಿಗುತ್ತೆ ಖಂಡಿತವಾಗ್ಲು. ಆಮೇಲೆ RTO ಪೊಲೀಸವ್ರು ಏನಾದ್ರು ನಿಲ್ಸೋದು ಕೇಳೋದು ಈ ತರ ಯಾರು ಕೇಳಿಲ್ಲ. ಗಾಡಿ ನಂಬರ್ ಬಂದಿತ್ತು. ಎಲ್ಲ ರೂಲ್ಸ್ ಏನಾಯ್ತು ಅದನ್ನ ಫಾಲೋ ಮಾಡಿದ್ರೆ ಯಾರು ಏನು ಮಾತಾಡಲ್ಲ. ರೂಲ್ಸ್ ಏನಾಯ್ತು ಅದು ಫಾಲೋ ಮಾಡ್ತಾರೆ. ಲೇಡೀಸ್ ಅವರು ವರ್ಕ್ ಮಾಡ್ಬೋದು, ಅವರು ಸ್ವಇಚ್ಛೆಯಿಂದ ಮಾಡ್ಬೋದು ಅನ್ನೋ ಒಂದು ಇದೈತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾವ ಮದುವೆ ಆಗಿದ್ರು ಗಂಡ ಮಕ್ಕಳು ಯಾರು ಆಗಲ್ಲ. ಅದ್ ಮಾತ್ರ ಹೇಳ್ಬಂದು ನಾನು ನೊಂದಿ ಈ ಫೀಲ್ಡಿಗೆ ಇಲ್ದಿದ್ದೀನಿ ಅಂದ್ರೆ ನನ್ನ ಮನಸ್ಸು ಎಷ್ಟು ನೊಂದೈತೆ ಅಂತ ಗೊತ್ತಾಗುತ್ತೆ. ಹೆಣ್ಮಕ್ಳಿಗೆ ಹೇಳೋದೊಂದು ಇಷ್ಟೇ, ಧೈರ್ಯವಾಗಿರ್ತೀನಿ. ಇರೋರು ಯಾರು ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮ್ಮ ಆತ್ಮಸ್ಥೈರ್ಯ ಒಂದಿದ್ರೆ ಸಾಕು. ನಾನು ದುಡಿಬೇಕು, ನಾನು ಬೆಳಿಬೇಕು. ಯಾವುದೇ ಒಂದು ಫೀಲ್ಡಲ್ಲಿ ಆದ್ರೂ ನಮ್ಮ ಆತ್ಮ ಕರೆಕ್ಟ್. ಒಳ್ಳೇದಾಗ್ಲಿ ಅಕ್ಕ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ.
ಮುಂದಕ್ಕೆ ಇದೇ ಥರ ಚೆನ್ನಾಗಾಗಲಿ. ಇದೇ ಥರ ತುಂಬ ಜನ ಕಷ್ಟ ಬೀಳ್ತಾ ಇರ್ತಾರೆ. ಒಂದೊಂದು ಫೀಲ್ಡಲ್ಲಿ ಆಗ್ಬೋದು, ಡ್ರೈವಿಂಗ್ ಆಗ್ಬೋದು, ಗಾರ್ಮೆಂಟ್ಸ್ ಆಗ್ಬೋದು, ತುಂಬ ಕಡೆ ಕಷ್ಟ ಬೀಳ್ತಾ ಇರ್ತಾರೆ. ಇದೇ ಥರ ಮಹಿಳೆಯರಿಗೂ ಸಪೋರ್ಟ್ ಸಿಗಬೇಕು. ತುಂಬ ಜನ ಸಪೋರ್ಟ್ ಮಾಡಬೇಕು. ಕೆಲವು ಜನ ಡ್ರೈವಿಂಗ್ ಮಾಡೋಕ್ಕೆ ಬರಲ್ಲ, ಹೆಂಗಂದ್ರೆ ಹಂಗೆ ಓಡಿಸ್ತಾರೆ ಅಂತಾರೆ. ಯಾಕಂದರೆ ಹುಡ್ತಾನೆ ಯಾರು ಡ್ರೈವಿಂಗ್ ಫೀಲ್ಡಿಗೆ ಬಂದಿರಲ್ಲ. ತುಂಬ ಜನದ ಮನೆ ಪರಿಸ್ಥಿತಿ ಡಿಫ್ರೆಂಟ್ ಆಗಿರೋದಕ್ಕೆ ಒಂದೊಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕು. ನೋಡಿ, ಇವ್ರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ಇವಾಗ ಆಟೋ ಫೀಲ್ಡಿಗೆ ಬಂದಿದ್ದಾರೆ. ಆದರೂ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡಿ, ಇಂಥವ್ರಿಗೆ ಹೆಲ್ಪ್ ಮಾಡಿ. ಇವರು ತುಂಬಾ ಚೆನ್ನಾಗಿ ಹಾಕ್ಸಿದ್ದಾರೆ ಕವನ. ಈ ಲೈನ್ ಯಾರಿಗೆ ಸೂಟ್ ಆಗ್ಬೋದು ಅಂತ ಹೇಳಿ ಓದ್ತೀನಿ ಇವಾಗ. ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ, ಪಕ್ಕದಲ್ಲಿ ಶಕುನಿ ಇರಬಾರದು ಅಂತ ಹಾಕ್ಸಿದ್ದಾರೆ. ಇದು ತುಂಬಾ ಜನಕ್ಕೆ ಯಾರಿಗ ಅನ್ವಯ ಆಗ್ಬೋದು ಅಂತ ಕಮೆಂಟ್ ಮಾಡಿ. ನೀವೆಲ್ಲ ಫ್ರೆಂಡ್ಸ್. ಡ್ರೈವರ್ ಅಂತೂ ಕಾಣಿಸ್ತಾ ಇಲ್ಲ ನನಗೆ. ಆಗ್ಲಿಂದ ಡ್ರೈವರ್ಗಳು ಇಲ್ಲದೆ ಇರೋ ಅಂತ ಆಟಗಳೇ ಸಿಗ್ತವೆ, ಆದ್ರೆ ಕವನ ಮಾತ್ರ ಸಖತ್ತಾಗಿ ಹಾಕ್ಸಿರ್ತಾರೆ. ಇವ್ರು ಹಾಕ್ಸಿರೋ ಲೈನ್ ತುಂಬಾನೇ ಚೆನ್ನಾಗೈತೆ. ಆದ್ರೆ ಇವರು ಡ್ರೈವಿಂಗ್ ಮಾಡ್ತಾ ಇದ್ರು, ಅದರಿಂದ ಡಿಸ್ಟರ್ಬ್ ಮಾಡಿಲ್ಲ. ಇದ್ರದ್ದೊಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ, ನೋಡ್ಬೋದು. ಲೈನ್ ಮಾತ್ರ ತುಂಬಾ ಚೆನ್ನಾಗಿ ಹಾಕ್ಸವ್ರೆ. ಬಡತನವೆಂಬ ಕಾಯಿಲೆಗೆ ದುಡಿಮೆನೆ ಔಷಧಿ ಅಂತ ಹಾಕ್ಸವ್ರೆ. ನಿಜವಾಗ್ಲೂ ಇದು 100% ಸತ್ಯ. ಕಾಣದ ದೇವರಿಗೆ ಚಿನ್ನ ಹಾಕುವ ಮುನ್ನ ಕಣ್ಣಿಗೆ ಕಾಣುವ ತಾಯಿಗೆ ಅನ್ನ ಹಾಕು. ಎಷ್ಟು ಸಖತ್ತಾಗೈತೆ ಇಲ್ಲ. ಇನ್ನು ನೋಡ್ರಿ, ಸಖತ್ತಾಗಿ ಹಾಕ್ಸಿದ್ದಾರೆ. ಈ ಆಟೋನ ಹಿಡ್ಕೊಂಬರೋದಕ್ಕೆ ನನಗೆ ಎಷ್ಟು ಚೇಸ್ ಬಂದಿದ್ದೀನಿ ಅಂದರೆ ಈ ಆಟೋಗೋಸ್ಕರ. ಲೈನ್ ಮಾತ್ರ ಸಖತ್ತಾಗೈತೆ. ತಾಯಿಗೋಸ್ಕರ ಈ ವರ್ಡ್ನ ಹಾಕ್ಸವ್ರೆ. ಆಟೋ ಡ್ರೈವರ್ನ ಹೋಗಿ ಮೀಟ್ ಮಾಡೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಶೋಕ್ ಅಂತ. ಊರು? ನಮ್ದು ಮಂಡ್ಯ ಹತ್ರ ಕೇರ್ಪೇಟೆ ಅಂತ. ಹಿಂದೆಗಡೆ ಆಟೋ ಲೈನಲ್ಲಿ ಸಖತ್ತಾಗಿ ಹಾಕ್ಸಿದ್ದೀರಾ ತಾಯಿಗೋಸ್ಕರ. ನಿಮ್ದೇ ಓನ್ ಕಾನ್ಸೆಪ್ಟಾ ಇಲ್ಲ ನೀವೇನಾದ್ರೂ ಬೇರೆ ಕಡೆ ನೋಡಿ ಬೇರೆ ಕಡೆ ನೋಡಿ ಮಾಡಿ? ತಾಯಿಗೋಸ್ಕರ ಈ ತರ ಏನಂದ್ರೆ ಎಲ್ಲೇ ಇರೋದವ್ರಿಗೆ ಎಷ್ಟೆಷ್ಟೇ ಕೋಟಿ ಖರ್ಚು ಮಾಡಿ ದೇವ್ರು ನೋಡಕ್ ಹೋಗ್ತಾರೆ. ಮನೆ ಸ್ವಂತ ತಂದೆ ತಾಯಿಗೆ ಅನ್ನ ಹಾಕಲ್ಲ. ಎಲ್ಲೇ ಇರೋ ದೇವ್ರಿಗೆ ಎಷ್ಟೆಷ್ಟೇ ಕೋಟಿ ಖರ್ಚು ಮಾಡ್ತಾರೆ, ಅಷ್ಟೊಂದು ಇದ್ ಮಾಡ್ತಾರೆ. ಸ್ವಂತ ಉದಾಹರಣೆ. ಹಿಂದೆಗಡೆ ಯಾರಾದ್ರೂ ಹೋದ್ರು ಅವ್ರಿಗೆ ಅದ್ ಅನಿಸ್ಲಿ ಅಂತ ಈ ಲೈನ್ ಅನಿವಾರ್ಯ ಆಗ್ಲಿ ಅಂತ. ನಿಮ್ಮ ಆಟೋನ ಯಾರಾದ್ರೂ ಕೇಳಿದಾರಾ ಈ ತರ ಲೈನ್ ಚೆನ್ನಾಗಿ ಹಾಕ್ಸಿದೀರಾ? ಇಲ್ಲ ಅಂದ್ರೆ ಒಂದು 100 ಜನ ಮೇಲೆ ಕೇಳೋರೆ. ಅಂದ್ರೆ ಕೇಳ್ತಾ ಇರ್ತಾರೆ ಬಂದಾಗೆಲ್ಲ, ಲೈನ್ ಚೆನ್ನಾಗೈತೆ ಡೈಲಿ ಕೇಳ್ತಾನೆ ಇರ್ತಾರೆ. ನೀವೇನಾದ್ರೂ ಬೇರೆ ಆಟೋ ಮೇಲೆ ನಿಮ್ಗೆ ಇಷ್ಟ ಆಗಂತ ಲೈನ್ ಹಾಕ್ಸಿರೋವಾಗ ನೀವು ಓದ್ದಾಗ ನಿಮ್ಗೆ ಏನ್ ಅನ್ಸುತ್ತೆ? ನಮಗೂ ಖುಷಿ ಆಗುತ್ತೆ ಅದ್ರ ಬಗ್ಗೆ. ಕೇಳಿದೀರಾ? ನಿಮ್ಗೆ ಯಾವಾದ್ರೂ ಇಷ್ಟ ಆಗವ? ಹೌದು, ಕೇಳಿದೀವಿ. ಇದೇ ತರದ್ದು ಅಷ್ಟವ್ರೆ ಕೇಳಿದೀವಿ. ಇಷ್ಟ ಚೆನ್ನಾಗಿದೆ ಅಂತ ಹೇಳಿದ್ವಿ. ಒಳ್ಳೇದಾಗ್ಲಿ. ನಿಮ್ ಆಟೋಗೂ ಹಿಂದೆ ಲೈನು ಚೆನ್ನಾಗೈತೆ, ನೋಡಿದವ್ರಿಗೂ ಇನ್ನೂ ಖುಷಿ ಆಗುತ್ತೆ. ಇದೇ ತರ ಓಡಿಸುಗಳು ಹಾಕ್ಸ್ರಿ, ಇನ್ನೂ ಚೆನ್ನಾಗಿ ಆಟೋಗೆ. ವಿಡಿಯೋ ನೋಡೋ ಅಂತವ್ರಿಗೆ ಏನ್ ಹೇಳ್ತೀರಾ ತಾಯಿ ಬಗ್ಗೆ? ಎಲ್ಲರೂ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ, ಆಶ್ರಮಕ್ಕೆ ಸೇರ್ಸೋದ್ ಬೇಡ. ಇದು ಒಳ್ಳೆ ಮಾತು. ಯಾಕಂದ್ರೆ ಜಾಸ್ತಿ ಜನ ಮಾಡೋದೇ ಇದು. ಮನ್ಸಲ್ಲಿ ಒಬ್ರಿಗೆ ಈ ತರದ್ ಯೋಚನೆ ಇದ್ರೆ ಆಶ್ರಮ ಆಗ್ಲಿ ಎಲ್ಲಾದ್ರೂ ಕಳ್ಸ್ಬೇಕು ಅಂತ, ಅದನ್ನ ಬಿಟ್ಟು 2 ಹೊತ್ತು ಊಟ ಹಾಕಿದ್ರು ಚೆನ್ನಾಗಿ ನೋಡ್ಕೊಳ್ರಿ ತಂದೆ ತಾಯಿನ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅಣ್ಣ ಅವ್ರ ಕಾನ್ಸೆಪ್ಟ್ ಕೂಡ ಅದೇನೆ. ತಾಯಿಗೋಸ್ಕರ ಯಾವಾಗೂ ಅರ್ಪಣೆ ಆಗಿರ್ಬೇಕು, ಎಲ್ಲರೂ ತಾಯಿಗೋಸ್ಕರನೇ ಕೊನೆಯಾಗಿ ಇರಬೇಕು ಅಂತ. ಒಳ್ಳೇದಾಗ್ಲಿ ಅಣ್ಣ ನಿಮ್ಗೆ. ಅಷ್ಟು ಕವನ ಓದಿ ಆಮೇಲೆ ಈ ಕವನ ಹಾಕ್ಸಿರೋರ್ನ ಹೋಗಿ ಮಾತಾಡ್ಸೋಣ. ಬಾಡಿಗೆ ಕೊಡೋಣ ಅವ್ರಿಗೊಂದ್ಸಲಿ. ಕವನನ ಓದ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ಆಟೋ ಡ್ರೈವರ್ನ ಮಾತಾಡ್ಸೋಣ. ಹೃದಯ ಇದ್ರೆ ಪ್ರೀತಿ ಮಾಡಿ, ಬಾಡಿಗೆ ಇದ್ರೆ ಕಾಲ್ ಮಾಡಿ. ಗೇ ಅಡ್ಸೋಗೈತಿ ಇಲ್ಲಿ. ಇದಿದ್ರೆ ಚೆನ್ನಾಗಿರೋದು. ಕಾಟೇರದೊಂದು ಪಿಕ್ಚರ್ ಹಾಕವ್ರೆ. ಎಲ್ಲೋದ್ರೂ ಡಿ ಬಾಸ್ದೊಂದು ಫೋಟೋ ಇದ್ದೇ ಇರುತ್ತೆ. ಇಲ್ಲೇ ಇದ್ದಾರೆ ಓನರ್. ಇವ್ರನ್ನ ಹೋಗಿ ಒಂದ್ಸಲಿ ಮಾತಾಡ್ಸೋಣ. ನಿಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್ ಅಂತ. ನಿಮ್ದು ಸ್ವಂತ ಊರು? ನಮ್ಮ ದಾವಣಗೆರೆ. ಇಲ್ಲಿ ಬೆಂಗಳೂರಿಗೆ ಬಂದು ಎಷ್ಟು ದಿನ ಆಯ್ತು? ಇಲ್ಲ, ಒಂದು 15 ವರ್ಷ. ಈ ಲೈನ್ ಹಾಕ್ಸಿದಿರಲ್ಲ, ನಿಮ್ದೇ ಸ್ವಂತ ಲೈನಾ ಇಲ್ಲ ನೀವೆಲ್ಲಾದ್ರೂ ನೋಡಿ ಹಾಕ್ಸಿರೋದ? ನಾವು ನಮ್ಮ ಫ್ರೆಂಡ್ ಅವ್ರು ಹಾಕ್ಸಿದ್ರು, ಅವ್ರದ್ದು ಇಷ್ಟ ಆಗಿ ಡೈಲಾಗ್ ಇಷ್ಟ ಆಗಿ ನಾವು ಹಾಕ್ಸಿದ್ವಿ. ಇದೇ ತರ ಏನಾದ್ರು ಲೈನ್ಸ್ ಇದಾವ ನಿಮ್ಮ ಹತ್ರ? ಏನಾದ್ರು ಹೇಳ ಅಂತವು, ಇನ್ನೂ ಹಾಕ್ಸದೇ ಇರೋ ಅಂತವು, ಹೇಳ ಅಂತವು? ಇನ್ನೂ ಯಾವ್ದಿಲ್ಲ, ನಾನು ನೋಡ್ಬೇಕು. ಟ್ರೈ ಮಾಡ್ತೀನಿ. ಯಾರಾದ್ರೂ ಕೇಳ್ತಾರ ನಿಮ್ಮನ್ನ, ಅಣ್ಣ ಲೈನ್ ಚೆನ್ನಾಗಿದೆ ಹಿಂದೆಗಡೆ ಎಲ್ಲ? ಲೈನ್ ಚೆನ್ನಾಗಿದೆ ಅಂತಾರೆ, ಎಲ್ಲ ರೋಡಲ್ಲೆಲ್ಲ ಕೇಳ್ತಾರೆ. ನಂಬರ್ ಹಾಕ್ಸೋದು ಅಂತಾರೆ, ಬೇಡ ನಂಬರ್. ನೀವೇನಾದ್ರೂ ಅಸ್ಮಾತು ಬೇರೆ ಆಟೋದಲ್ಲಿ ನೋಡ್ತಿರಲ್ಲ ಕವನಗಳ್ನ, ಅವಾಗ ನಿಮ್ಗೇನಾದ್ರು ಓದಿ ಇಷ್ಟ ಆದಾಗ ಏನಾದ್ರು ನೀವು ಹೇಳ್ತೀರಾ ನಿಮ್ಮ ಆಟೋ ಡ್ರೈವರ್ ಫೀಲ್ಡ್ಗಳಲ್ಲಿ? ಅದಾ ಜಾನು ಅಂತ ನಿಮ್ಮ ಆಟೋ ಹೆಸರು? ಜಾನು ಫಿಲಮ್ ಬರುತ್ತೆ. ಯಾವ್ದು ಡಿ ಬಾಸ್ದಾ? ನೋಡ್ರಪ್ಪ, ಎಲ್ಲ ಡಿ ಬಾಸ್ ಫ್ಯಾನ್ಸ್. ಒಂದ್ಸಲಿ ಡಿ ಬಾಸ್ಗೆ ಜೈ ಹೇಳ್ಬಿಡಿ. ಜೈ ಡಿ ಬಾಸ್. ಎಲ್ಲರೂ ಡಿ ಬಾಸ್ ಫ್ಯಾನ್ಸ್ ಇರೋರೆಲ್ಲ ಕಮೆಂಟ್ ಮಾಡಿ. ಇವರು ಡಿ ಬಾಸ್ ಫ್ಯಾನ್ ಅಂತೆ. ನೆಕ್ಸ್ಟ್ ಒಳ್ಳೆ ಸ್ಟಿಕ್ಕರಿಂಗ್ ಎಲ್ಲ ಚೇಂಜ್ ಮಾಡಿಸ್ತಾರೆ. ಥ್ಯಾಂಕ್ಸ್ ಅಣ್ಣ ಮಾಡಿದ್ರು. ಥ್ಯಾಂಕ್ಸ್.